ಈ ಒಂದು ತರಗತಿಯಲ್ಲಿ ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಲೇಖಕಿಯ ಪರಿಚಯವನ್ನು ನೋಡೋಣ. ಕನ್ನಡದ ಪ್ರಮುಖ ಸಾಹಿತಿ, ಸ್ತ್ರೀವಾದಿ ಚಿಂತಕಿ ನೇಮಿಚಂದ್ರ ಅವರು ಜುಲೈ 16, 1959ರಲ್ಲಿ ಜನಿಸಿದರು. ಇವರ ಸ್ಥಳ ಚಿತ್ರದುರ್ಗ. ಇವರ ಕೃತಿಗಳು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಒಂದು ಶ್ಯಾಮಲ ಸಂಜೆ, ಥಾಮಸ್ ಆಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಮೇರಿ ಕ್ಯೂರಿ, ಬೆಳಗೆರೆ ಜಾನಕಮ್ಮ, ಮಹಿಳಾ ಲೋಕ, ಬೆಳಕಿನೊಂದು ಕಿರಣ ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು: ನೇಮಿಚಂದ್ರ ಇವರು ಈ ಕಥೆಯ ಲೇಖಕಿ ಮತ್ತು ನಿರೂಪಕಿ. ಕೀರ್ತಿ ಇವರು ನಿರೂಪಕಿಯ ಪತಿ. ಕಮಲಮ್ಮ ಇವರು ನಿರೂಪಕಿಯವರ ಎದುರು ಮನೆಯವರು. ಮುದ್ದೇಗೌಡರು ಇವರು ಮೂಲೆ ಮನೆಯವರು. ಸೀತಾ ಇವರು ನಿರೂಪಕಿಯ ಬಾಲ್ಯದ ಗೆಳತಿ. ಕಥೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. ನಿರೂಪಕಿ ನೇಮಿಚಂದ್ರರವರು ಜೀವನದಲ್ಲಿ ಬರಬಹುದಾದ ಅಡೆತಡೆಗಳನ್ನು ಆಶಾವಾದಿಯಾಗಿ ಹೇಗೆ ಎದುರಿಸಬೇಕು ಎನ್ನುವ ಆಯ್ಕೆಗಳು ನಮ್ಮ ಕೈಯಲ್ಲಿರುವಾಗ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂಬುದನ್ನು ಈ ಕಥೆಯಲ್ಲಿ ತಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ಉದಾಹರಣೆ ನೀಡುತ್ತಾ ತಿಳಿಸುತ್ತಾರೆ. ನಾವು ಅದೃಷ್ಟವನ್ನು ಅವಲಂಬಿಸಿ ಬದುಕದೆ ಮುಂದೆ ಘಟಿಸುವುದನ್ನು ಅಥವಾ ಮುಂದೆ ಆಗುವುದನ್ನು ತಡೆಯಲಾಗದಿದ್ದರೂ ಒಂದು ಪ್ರಯತ್ನ ಮಾಡಬೇಕು. ಫಲಾಫಲಗಳನ್ನು ದೇವರಿಗೆ ಬಿಡಬೇಕು. ಹೀಗೆ 4 ವರ್ಷದ ಹಿಂದೆ ನಿರೂಪಕಿ ರಜೆಯ ಸಲುವಾಗಿ ಮೈಸೂರಿನ ತಮ್ಮ ತವರು ಮನೆಗೆ ಕುಟುಂಬ ಸಮೇತ ತೆರಳಿದ್ದರು. ಅಂದಿನ ರಾತ್ರಿ ಅವರ ಪತಿಯಾದ ಕೀರ್ತಿಗೆ ತಾಳಲಾಗದ ಕಿಬ್ಬೊಟ್ಟೆಯ ನೋವು ಉಂಟಾಯಿತು. ಅವರನ್ನು ಪರೀಕ್ಷಿಸಿದ ವೈದ್ಯರು ಮೂತ್ರಪಿಂಡದಲ್ಲಿ 8 ಮಿಲಿಮೀಟರ್ ಕಲ್ಲಿದೆ ಎಂದು ತಿಳಿಸಿದರು. ಅದಕ್ಕಾಗಿ ಶಸ್ತ್ರಚಿಕಿತ್ಸೆಗೆ ಸಮಯ ನಿಗದಿಯಾಗಿತ್ತು. ಮನೆಗೆ ಮರಳಿದ ನಿರೂಪಕಿಗೆ ಮೂತ್ರಪಿಂಡದಲ್ಲಿ ಕಲ್ಲಿರುವ ಬಗ್ಗೆ ಅಂದರೆ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಉಂಟಾಯಿತು. ಅದಕ್ಕಾಗಿ ಅಕ್ಕಪಕ್ಕ ವಿಚಾರಿಸಿದರು. ನಿರೂಪಕಿಯ ಮನೆಯ ಎದುರಿಗಿದ್ದ ಕಮಲಮ್ಮನವರಿಗೆ ಈ ಸಮಸ್ಯೆ ಇತ್ತು ಎಂದು ತಿಳಿಯಿತು. ಅವರ ಬಳಿ ವಿಚಾರಿಸಿದಾಗ ಕಮಲಮ್ಮನವರು ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಜಲಬಾಧೆಯನ್ನು ತುಂಬ ಸಮಯ ತಡೆದುಕೊಳ್ಳಬೇಕಾದ ಕಾರಣ ಅವರು ಪ್ರತಿದಿನ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಕಮಲಮ್ಮನವರಿಗೆ ಹೆರಿಗೆ ನೋವನ್ನು ಮೀರಿಸಿದ ಕಿಬ್ಬೊಟ್ಟೆ ನೋವು ಕಾಣಿಸಿಕೊಂಡಿತು. ಆ ನೋವನ್ನು ತಾಳಲಾರದೆ ವೈದ್ಯರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾದರು. ನಂತರ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ಹೀಗಾಗಿ 20 ವರ್ಷಗಳಿಂದ ಮತ್ತೆ ಯಾವುದೇ ರೀತಿಯ ನೋವು ಅವರಿಗೆ ಕಾಣಲಿಲ್ಲ. ನಿರೂಪಕಿಯವರು ಮತ್ತೊಂದು ಘಟನೆಯನ್ನು ತಿಳಿಸುತ್ತಾ, ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದಲ್ಲಿ ಕಲ್ಲಾಗಿ 4 ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದರು. ಪ್ರತಿನಿತ್ಯ ಹೆಚ್ಚು ನೀರು ಕುಡಿದರೆ ಕಿಡ್ನಿಯಲ್ಲಿ ಕಲ್ಲು ಫಾರ್ಮ್ ಆಗುವುದಿಲ್ಲವಲ್ಲ ಎಂದು ನಿರೂಪಕಿ ಮುದ್ದೇಗೌಡರನ್ನು ಪ್ರಶ್ನಿಸಿದರು. ಮುದ್ದೇಗೌಡರು ಉದಾಸೀನದಿಂದ ಅವೆಲ್ಲ ಪಥ್ಯ ಯಾರು ಮಾಡುತ್ತಾರೆ ಎಂದು ಹೇಳಿದರು. ಆಗ ನಿರೂಪಕಿ ಕಿಡ್ನಿ ಸ್ಟೋನಿಂದ ಬಳಲುತ್ತಿದ್ದ ತಮ್ಮ ಪತಿಗೆ
2 ಆಯ್ಕೆಗಳನ್ನು ನೀಡಿದರು. ಮೊದಲಿಗೆ ಏನೂ ಮಾಡದೆ ಮುದ್ದೇಗೌಡರಂತೆ 2 ಆಪರೇಷನ್ಗಳನ್ನು ಮಾಡಿಸಿಕೊಳ್ಳುವುದು, ಇಲ್ಲವೇ ಕಮಲಮ್ಮ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿಯುವುದು. ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. 8 ಮಿಲಿಮೀಟರ್ ಕಲ್ಲು ಈಗ ಕರಗುವುದು ಕಷ್ಟ ಎಂದು ತಿಳಿಸಿ ಒಂದು ಕೊಳದಪ್ಪಲೆ ತುಂಬ ನೀರು, ಎಳನೀರು, ಬಾರ್ಲಿ ತಂದು ಸುರಿದರು. ನಿರೂಪಕಿಯ ಪತಿ 2 ದಿನ ನೀರು ಕುಡಿದರು. ಆಪರೇಷನ್ ದಿನದಂದು ಮತ್ತೊಮ್ಮೆ ಪರಿಶೀಲಿಸಿದಾಗ ನೀರಿನ ಮಹಿಮೆಯಿಂದ ಕಲ್ಲು ಕಾಣಲೇ ಇಲ್ಲ. ಇಲ್ಲಿಯವರೆಗೂ ಅವರಿಗೆ ಹೊಟ್ಟೆ ನೋವು ಬರಲೇ ಇಲ್ಲ. ಆಯ್ಕೆ ನಮ್ಮ ಕೈಯಲ್ಲಿಯೇ ಇದೆ ಎಂಬುದನ್ನು ನಿರೂಪಿಸಿದರು. ಅದೃಷ್ಟ ಮತ್ತು ಆಯ್ಕೆ ಪ್ರಶ್ನೆ ಬಂದಾಗ ನಿರೂಪಕಿಗೆ ಅವರ ಬಾಲ್ಯದ ಗೆಳತಿ ಸೀತಾಳ ನೆನಪಾಗುತ್ತದೆ. ನಿರೂಪಕಿ ಅದೃಷ್ಟದಿಂದ ಜೀವನದಲ್ಲಿ ಅವರು ಮುಂದೆ ಬಂದರು. ಅವರ ಮುಂದೆ ಹಲವು ಆಯ್ಕೆಗಳಿದ್ದವು. ಅವುಗಳನ್ನು ಸದುಪಯೋಗಪಡಿಸಿಕೊಂಡರು. ಆದರೆ ಸೀತಾ ತನ್ನದು ಹಣೆಬರಹ, ದುರಾದೃಷ್ಟ ಎಂದು ಭಾವಿಸಿದ್ದರಿಂದ ಅವಳ ಬದುಕು ದುರಂತದಲ್ಲಿ ಕೊನೆಗೊಂಡಿತು. ಕೆಲವೊಮ್ಮೆ ಅದೃಷ್ಟವಿದ್ದರೆ ಅಪಘಾತದಲ್ಲಿ ನಜ್ಜುಗುಜ್ಜಾದ ಕಾರಿನೊಳಗಿನ ಮನುಷ್ಯ ಬದುಕಿ ಉಳಿಯಬಲ್ಲ. ದುರಾದೃಷ್ಟವಿದ್ದರೆ ಫುಟ್ಪಾತ್ ಮೇಲೆ ನಿಂತಿದ್ದರೂ ದೊಡ್ಡ ವಾಹನ ಬಂದು ಬಡಿದು ಆ ವ್ಯಕ್ತಿ ಸ್ಥಳದಲ್ಲೇ ಮೃತನಾಗಬಲ್ಲ. ಕೆಲವೊಮ್ಮೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತಾರೆ. ಬದುಕು ನಮಗೆ ಹಲವು ಅದೃಷ್ಟದ ಆಯ್ಕೆಗಳನ್ನು ಎಸೆಯದಿದ್ದರೂ ಸಾವಿರಾರು ಅವಕಾಶಗಳು ನಮ್ಮೆದುರು ತೆರೆಯುತ್ತವೆ. ಆದ್ದರಿಂದ 100 ದಾರಿಗಳನ್ನು, ಸಾವಿರಾರು ಆಯ್ಕೆಗಳನ್ನು ಮಧ್ಯಮ ವರ್ಗದವರು ಆರಿಸಿಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕೆಂಬುದು ಈ ಗದ್ಯಪಾಠದ ಆಶಯವಾಗಿದೆ. ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೋರುತ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.